ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ತಂದೆ ತಾಯಿಯರೇ, ಸಹೋದರ ಸಹೋದರಿಯರೇ, ಪ್ರಿಯ ಮಕ್ಕಳೇ, ಈ ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ಭಾಗವಹಿಸುವ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಪ್ರಾರ್ಥನೆಯಿಂದ ಸ್ವಾಗತಿಸುತ್ತೇನೆ. ಈ ಶುಶ್ರೂಷೆಯಲ್ಲಿ ಭಾಗವಹಿಸುವ ನಿಮ್ಮನ್ನು ಪ್ರಭುವಿನ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಪ್ರಭುವೇ, ಇವರು ತಪ್ಪದೆ ದೇವರ ವಾಕ್ಯವನ್ನು ಆಲಿಸುವವರು, ಪ್ರಾರ್ಥಿಸುವವರು ಆಗಿದ್ದಾರೆ. ಇವರನ್ನು ಒಂದು ಸಾಕ್ಷಿಯಾಗಿ ಮಾರ್ಪಡಿಸಿರಿ, ಬಿಡುಗಡೆಯನ್ನು ನೀಡಿರಿ. ಪ್ರತಿನಿತ್ಯ ಆಲಿಸುವ ದೇವರ ವಾಕ್ಯದೊಂದಿಗೆ ವಾಕ್ಯದಲ್ಲಿರುವ ಅನುಗ್ರಹ ಇವರ ಜೀವನದಲ್ಲಿ, ಇವರ ಕುಟುಂಬದಲ್ಲಿ ತುಂಬಲಿ. ಇವರ ವೈಯಕ್ತಿಕ ಜೀವನದಲ್ಲಿ ಅನುಭವಿಸಲು ಸಾಧ್ಯವಾಗಲಿ. ಕೇವಲ ಒಂದು ಅಭ್ಯಾಸವಾಗದೆ ಪ್ರತಿನಿತ್ಯದ ವಾಕ್ಯವು ಇವರ ಅನುಭವವಾಗಿ ಬದಲಾಗಲಿ. ಹಲ್ಲೆಲೂಯಾ. ದೇವರ ವಾಕ್ಯವನ್ನು ಆಲಿಸೋಣ. ಯೋವಾನನ ಶುಭ ಸಂದೇಶ 11ನೇ ಅಧ್ಯಾಯ 3 ಮತ್ತು 4ನೇ ವಾಕ್ಯವನ್ನು ಆಲಿಸೋಣ. ಈ ಸಹೋದರಿಯರು ಯೇಸುಸ್ವಾಮಿಗೆ, ಪ್ರಭುವೇ, ನಿಮ್ಮ ಆಪ್ತ ಮಿತ್ರನು ಅಸ್ವಸ್ಥನಾಗಿದ್ದಾನೆ ಎಂದು ಹೇಳಿ ಕಳಿಸಿದ್ದರು. ಇದನ್ನು ಕೇಳಿದ ಯೇಸು, ಈ ಕಾಯಿಲೆ ಮರಣಕ್ಕಾಗಿ ಬಂದದ್ದಲ್ಲ, ದೇವರ ಮಹಿಮೆಗೋಸ್ಕರ ಬಂದಿದೆ. ಇದರ ಮೂಲಕ ದೇವರ ಪುತ್ರನಿಗೆ ಮಹಿಮೆ ಉಂಟಾಗಲಿದೆ ಎಂದು ನುಡಿದರು. ಪ್ರಿಯರೇ, ಈ ವಾಕ್ಯವನ್ನು ನೀವು ಗಮನಿಸಿದ್ದೀರಾ? ಲಾಜರ ಎಂಬ ವ್ಯಕ್ತಿ ರೋಗದಲ್ಲಿ ಮರಣದ ಅವಸ್ಥೆಯಲ್ಲಿ ತಲುಪಿದ ಸಮಯದಲ್ಲಿ ಲಾಜರನ ಸಹೋದರಿಯರು ಯೇಸುಸ್ವಾಮಿಗೆ ಹೇಳಲು ವ್ಯಕ್ತಿಯನ್ನು ಕಳಿಸಿದರು. ಇದನ್ನು ಆಲಿಸಿದ ಯೇಸುಸ್ವಾಮಿ ನೀಡಿದ ಉತ್ತರವಾಗಿದೆ ನಾವು ದೇವರ ವಾಕ್ಯದಲ್ಲಿ ಆಲಿಸಿದ್ದು. 2 ವ್ಯಕ್ತಿಗಳನ್ನು ಕಳಿಸಿ ಯೇಸುಸ್ವಾಮಿಗೆ ತಿಳಿಸಲು ಆ ಸಹೋದರಿಯರಿಗೆ ಹಂಬಲ ಉಂಟಾಯಿತು, ಮನಸ್ಸು ಉಂಟಾಯಿತು. ಹಾಗೆ ಕಳಿಸಲು ಸಹೋದರಿಯರು ಹೋಗಲು ಆಳುಗಳು ಅಲ್ಲಿ ಇದ್ದುದರಿಂದ ಆ ಭವನದಲ್ಲಿ ಒಂದು ದೊಡ್ಡ ಅದ್ಭುತ ನಡೆದಿತ್ತು. ಅದರಿಂದ ಆ ಭವನದಲ್ಲಿ ದೇವರ ಸಾನ್ನಿಧ್ಯ ಪ್ರಕಟವಾಗಿದ್ದು ಅನುಗ್ರಹಕ್ಕೆ ಕಾರಣವಾಗಿದ್ದು. ಹಲ್ಲೆಲೂಯಾ. ಪ್ರಿಯರೇ, ನಿಮ್ಮ ಮನೆಯಲ್ಲಿ ನೀವು ಮಾತ್ರ ಆಗಿರಬಹುದು ಪ್ರತಿನಿತ್ಯ ದೇವರ ವಾಕ್ಯವನ್ನು ಆಲಿಸುವುದು. ನಿಮ್ಮ ಮನೆಗಾಗಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಲು ನೀವು ಒಬ್ಬರೇ ಇರಬಹುದು. ನೀವು ಆಗಿದ್ದೀರಾ ನಿಮ್ಮ ಭವನದ ಅನುಗ್ರಹದ ಬಾಗಿಲನ್ನು ತೆಗೆಯಲು ಕಾರಣವಾಗುವ ವ್ಯಕ್ತಿ. ಪ್ರಿಯರೇ, ನಮಗೆ ಪ್ರಾರ್ಥಿಸಲು ವ್ಯಕ್ತಿಗಳು ಬೇಕು. ಒಂದು ಅನುಗ್ರಹ ಅದ್ಭುತ ಪ್ರಕಟವಾಗಲು ನಾವು ನಿರಾಸೆ ಹೊಂದದೆ ನಿರಂತರ ಪ್ರಾರ್ಥಿಸುವ ವ್ಯಕ್ತಿಗಳಾಗಬೇಕು. ಈ ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ಶುಶ್ರೂಷೆಯಲ್ಲಿ ಈ ಅನುಗ್ರಹ ಧ್ಯಾನ ಮಂದಿರದಿಂದ ಪ್ರತಿನಿತ್ಯ ನಿಮಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ಈ ಶುಶ್ರೂಷೆಯಲ್ಲಿ ಭಾಗವಹಿಸುವ ನಿಮ್ಮೆಲ್ಲರ ನಿಯೋಗಕ್ಕಾಗಿ, ಅನುಗ್ರಹಕ್ಕಾಗಿ ಪ್ರತಿನಿತ್ಯ ಈ ಧ್ಯಾನ ಮಂದಿರದಲ್ಲಿ ನಾವು ಪ್ರಾರ್ಥಿಸುತ್ತಿದ್ದೇವೆ. ಪ್ರಿಯರೇ, ನಮಗೆ ನಮ್ಮ ಕೋರಿಕೆ, ಬೇಡಿಕೆಗಳನ್ನು, ನಿಯೋಗಗಳನ್ನು, ನಮ್ಮ ಕಷ್ಟಗಳನ್ನು, ನಮ್ಮ ಸಾಲದ ಬಾಧೆಯನ್ನು, ನಮ್ಮ ರೋಗವನ್ನು ದೇವರ ಸನ್ನಿಧಿಯಲ್ಲಿ ಸಮರ್ಪಿಸೋಣ. ಅದು ದೇವರ ಮಹಿಮೆಗೆ ಕಾರಣವಾಗುತ್ತದೆ. ಆಮೇನ್. ಇಂದು ಆಲಿಸಿದ ದೇವರ ವಾಕ್ಯದ ಅಭಿಷೇಕದಲ್ಲಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ನಾವು ಸ್ವೀಕರಿಸೋಣ. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.